ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೇಖಾ ಸ್ವಯಂಪಾಕ ವ್ಲಾಗ್ ಚಾನೆಲ್. ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಖಾರ ಚಟ್ನಿ. ಈ ಬೆಳ್ಳುಳ್ಳಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಉಪಯೋಗ ಇದೆ ಗೊತ್ತಾ. ಈ ಬೆಳ್ಳುಳ್ಳಿಯಿಂದ ನಮ್ಮ ಡೈಜೆಸ್ಟ್ ಸಿಸ್ಟಮ್, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಜೀರ್ಣಕ್ರಿಯೆ ಕಷ್ಟ ಇರೋ ಆಹಾರ ಕೂಡ, ಅದ್ರ ಜೊತೆಗೆ ನಾವು ಬೆಳ್ಳುಳ್ಳಿನ ತಿಂದರೂ ಸಹ ಜೀರ್ಣ ಆಗದೆ ಇರೋ ಆಹಾರ ಕೂಡ ಜೀರ್ಣ ಆಗುತ್ತೆ. ಡೈಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 2 ಬೆಳ್ಳುಳ್ಳಿ ಹೆಸರನ್ನು ತಿಂದು 1 ಗ್ಲಾಸ್ ನೀರು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ, ಕ್ಯಾನ್ಸರನ್ನು ದೂರ ಇಡುತ್ತೆ. ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ B6, ವಿಟಮಿನ್ B1 ಇದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಏನಾದರೂ ಕಲೆ ಇದ್ದರೆ, ಸ್ಕಿನ್ ರ್ಯಾಷಸ್ ಅವೆಲ್ಲ ಕಡಿಮೆ ಆಗುತ್ತೆ. ಮತ್ತು ಕೂದಲಿನ ತೊಂದರೆ ಇದ್ದರೂ ಕೂಡ ಇದು ನಿವಾರಣೆ ಆಗುತ್ತೆ ಬೆಳ್ಳುಳ್ಳಿಯನ್ನು ರೆಗ್ಯುಲರ್ ಆಗಿ ಸೇವಿಸೋದ್ರಿಂದ. ಆದರೆ ಹಸಿ ಬೆಳ್ಳುಳ್ಳಿಯನ್ನು ತಿನ್ನಬೇಕು. ಹಾಗೆ ಶೀತದ ತೊಂದರೆ ಇದ್ದವರು ಕೂಡ ರೆಗ್ಯುಲರ್ ಆಗಿ ತಿಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಮಾನಸಿಕ ಒತ್ತಡ, ಮೆಂಟಲ್ ಸ್ಟ್ರೆಸ್ ಕೂಡ ಇದು ನಿವಾರಣೆ ಮಾಡುತ್ತೆ. ಮತ್ತು ಈ ಬೆಳ್ಳುಳ್ಳಿ ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯ ಔಷಧಿ. ಇದನ್ನು ಯಾರು ಯೂಸ್ ಮಾಡಬಾರ್ದು ಅಂದರೆ, ರಕ್ತದ ಒತ್ತಡ ಕಡಿಮೆ ಇರೋರು ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಹಾಗೆ ಪ್ರೆಗ್ನೆಂಟ್ ಇದ್ದರೆ ಅವರು ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು, ಯಾಕಂದರೆ ಇದು ತುಂಬ ಉಷ್ಣ ಪ್ರಕೃತಿಯಾಗಿದೆ. ಮತ್ತು ಯಾಕೆ ತಡ ಮಾಡೋದು, ಬನ್ನಿ ಬೆಳ್ಳುಳ್ಳಿ ಖಾರ ಚಟ್ನಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಈ ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆ ಥರ ಎಲ್ಲ ಯೂಸ್ ಮಾಡೋದಕ್ಕಿಂತ ಹಸಿ ಬೆಳ್ಳುಳ್ಳಿಯನ್ನು ಉಪಯೋಗಿಸೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಊಟದ ಪ್ರಾರಂಭದಲ್ಲಿ ಈ ರೀತಿ ಬೆಳ್ಳುಳ್ಳಿ ಖಾರ ಚಟ್ನಿಯನ್ನು ಹಾಕ್ಕೊಂಡು ಒಂದು 5-6 ತುತ್ತು ಊಟ ಮಾಡಿ, ಆಮೇಲೆ ನೀವು ಸಾಂಬಾರು ಡಾಳಿನ ಹಾಕ್ಕೊಂಡು ಊಟ ಮಾಡ್ಬೋದು. ತೂಕ ಕಡಿಮೆ ಆಗುತ್ತೆ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 2 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಮೆಣಸನ್ನು ತೊಗೊಳ್ಳಿ. ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ. ಹಾಗೆ ಹುಳಿ ಎಷ್ಟು ಬೇಕು ಅಂತ ನೋಡಿ ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು.